ನಮಸ್ಕಾರ ಎಲ್ಲ ನನ್ನ ಮುದ್ದು ಕಂದಮಗಳಿಗೆ. ಈಗ ನಾವು ಸೋಷಿಯಲ್ ಸೈನ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾಡೋಣ. ಇನ್ನೇನು ನಾಳೆ ನಿಮ್ಮ ಪ್ರಿಪ್ರೇಟರಿ ಇದೆ, ಅಂದರೆ ಶನಿವಾರದ ದಿನ. ಸೊ ಸ್ಯಾಟರ್ಡೇಗೆ ಬೇಕಾಗಿರ್ತಕ್ಕಂಥ ಪೂರ್ತಿ ತಯಾರಿಯನ್ನು ಈಗಾಗಲೇ ನೀವು ಮಾಡಿ ಮುಗಿಸಿದ್ದೀರ. ಅರ್ಥ ಆಯ್ತಾ? ಇದು ಲಾಸ್ಟ್ ವಿಡಿಯೋ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮು ಹಾಗೂ ಬೋರ್ಡ್ ಎಕ್ಸಾಮ್ ಕೂಡ. ಬೋರ್ಡ್ ಎಕ್ಸಾಮ್ಗೂ ಕೂಡ ಇದೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಆಚೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ರಿಪೀಟ್ ಆಗುತ್ತೆ, ಜಾಸ್ತಿ ರಿಪೀಟ್ ಆಗುತ್ತೆ. ರಿಪೀಟ್ ಆಗಿರೋ ಎಕ್ಸಾಂಪಲ್ಗಳು ಮ್ಯಾಥ್ಸು ಸೈನ್ಸಲ್ಲೆಲ್ಲ ಕಾಣಿಸ್ತಿದ್ದಾವಂತೆ. ಹಾಗೆ ಸೋಷಿಯಲ್ ಸೈನ್ಸಲ್ಲೂ ಕೂಡ ರಿಪೀಟ್ ಆಗುತ್ತೆ ಅಂತ ಹೇಳಿ ನೀವು ನಂಬಬೇಕಾಗತ್ತೆ, ನಂಬಲೇಬೇಕು, ಆಗುತ್ತೆ. ಇಲ್ಲಿವರೆಗೂ ನೀವು ಮಾಡಿರೋ ತಯಾರಿಯನ್ನು ನೀವು ನೋಡ್ಕೊಳ್ಳಿ. ಫಸ್ಟಿಗೆ ನೀವು ಪ್ರಿಪೇರ್ ಆಗಿದ್ದೀರಾ, ಕಾನ್ಫಿಡೆಂಟ್ ಆಗಿರಬಹುದು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಫಸ್ಟ್ ಥಿಂಗು, ನೀವು ಮಾಡಿರೋ ಫಸ್ಟ್ ಏನು ಮಾಡೆಲ್ ಕ್ವೆಶನ್ ಪೇಪರ್ಗಳು, ಮಾಡೆಲ್ ಕ್ವೆಶನ್ ಪೇಪರ್ 1, ಮಾಡೆಲ್ ಕ್ವೆಶನ್ ಪೇಪರ್ 2, ಮಾಡೆಲ್ ಕ್ವೆಶನ್ ಪೇಪರ್ 3 ಹಾಗೆ ಮಾಡೆಲ್ ಕ್ವೆಶನ್ ಪೇಪರ್ 4 ಇವಿಷ್ಟು ಸಹ ನೀವು ಮುಗಿಸಿದ್ದೀರ. ಟೋಟಲ್ಲು 4 ಕ್ವೆಶನ್ ಪೇಪರನ್ನು ಮುಗಿಸಿದ್ದೀರ. ಇದರಲ್ಲಿ ಇಂಪಾರ್ಟೆಂಟಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಮಾಡೆಲ್ ಕ್ವೆಶನ್ ಪೇಪರ್ನ 1 ಹಾಗೂ 2, ಒಂದು ನಿಮಿಷ, ಮಾಡೆಲ್ ಕ್ವೆಶನ್ ಪೇಪರ್ನ 1 ಮತ್ತು 2 ಪೂರ್ತಿ ಎಕ್ಸ್ಪ್ಲನೇಷನ್ ಜೊತೆ ಇದೆ, ಹಾಗೆ ಮಾಡೆಲ್ ಕ್ವೆಶನ್ ಪೇಪರ್ 3 ಮತ್ತು 4 ಏನಿದೆಯಲ್ಲ, ಇವೆರಡು ಹಾಫ್ ಎಕ್ಸ್ಪ್ಲನೇಷನ್ ಪ್ಲಸ್ ಬ್ರೀಫ್ಲಿ ಪಾಯಿಂಟ್ಸನ್ನು ಓದ್ಕೊಂಡು ಹೋಗಿರ್ತಕ್ಕಂಥದ್ದು. ಜಸ್ಟ್ ಮೇಲ್ಮೇಲೆ, ಅರ್ಥ ಆಯ್ತಾ? ಮೇಲ್ಮೇಲೆ ಹಾಗಾಗಿ ನಾವು ನೋಡ್ಕೊಂಡು ಹೋಗಿದ್ದೀವಿ. ಸೊ ಜಸ್ಟು ಟಚ್ ಮಾಡಿರ್ತಕ್ಕಂಥದ್ದು ಈ 2 ಕ್ವೆಶನ್ ಪೇಪರ್. ಇದನ್ನು ನೀವು ಇಂಪಾರ್ಟೆಂಟಾಗಿ ನೀವು 100% ಜ್ಞಾಪನಕ್ಕೆ ಇಟ್ಕೋಬೇಕು. ಅರ್ಥ ಆಯ್ತೇನ್ರಿ? ಇದನ್ನು ಈ ಒಂದು ಏನಿದೆಯಲ್ಲ, ಈ ಪೂರ್ತಿ ಇದನ್ನು ನೀವು ನೆನ್ಪಿಟ್ಕೋಬೇಕು. ಇದು ಇಷ್ಟಕ್ಕೆ ಮಾತ್ರ ಬರ್ತಾ ಇಲ್ಲ, ಅರ್ಥ ಆಯ್ತಾ? ಇವೆರಡೂ ಕೂಡ ನೀವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಅರ್ಥ ಆಯ್ತೇನ್ರಿ? ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಈಗ ಮಾಡ್ತಾ ಇದ್ದೀವಲ್ಲ, ಇದು ಸಪರೇಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಈಗ ನಾವು ಮಾಡ್ತಾ ಇದ್ದೀವಿ. ಇದು ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ಕ್ವಶನನ್ನು ನೀವು ನೋಡ್ಕೋಬೇಕು, ನೋಡ್ಕೊಂಡಾಗ ಮಾತ್ರನೇ ಬರೋದು. ಅರ್ಥ ಆಯ್ತಾ? ನೀವು ಏನು ಓದ್ತೀರಾ ಅದು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಲೈಟ್ ನೋಡಿದ್ದೀರಲ್ಲ, ಸೈನ್ಸಲ್ಲಿ ಮಾಡ್ತಾರಲ್ಲ ಸರ್ರು, ಸೊ ಹಾಗೆ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನೀವು ಓದೋದು. ಇಷ್ಟು ನೀವು ನೆನ್ಪಿಟ್ಕೋಬೇಕು. ನಿಮ್ಮ ತಯಾರಿಗೆ ಇಷ್ಟು ಸಾಕು, ಇದಕ್ಕಿಂತ ಮೇಲೇನು ಬೇಕಾಗಿಲ್ಲ. ಈಗ ಆರ್ಟಿಕಲ್ಲು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಿದ್ದಾರೆ. ಟು ಪ್ರೊಹಿಬಿಟ್ ಅನ್ಟಚಬಿಲಿಟಿ. ಯಾವ ಆರ್ಟಿಕಲ್ಲು ನಿಮಗೆ ಇಂಪಾರ್ಟೆಂಟ್ ಅಂತ ಕೇಳ್ತಿದ್ದಾರೆ. ಯಾವ ಆರ್ಟಿಕಲ್ ಇಂಪಾರ್ಟೆಂಟು? ಆರ್ಟಿಕಲ್ 17 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ರಿಲೇಟೆಡ್ ಟು ಅನ್ಟಚಬಿಲಿಟಿ. ಈ ಅನ್ಟಚಬಿಲಿಟಿಯನ್ನು ನಿಷೇಧಿಸಿದವ್ರು ಯಾರು ಅಂದರೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು. ಓಕೆನಾ? ಫಿಲ್ ಮಾಡ್ಕೊಳ್ಳಿ. ಅಂಬೇಡ್ಕರ್ ಅವರು ನಿಮಗೆ ಈ ಅನ್ಟಚಬಿಲಿಟಿಯನ್ನು ನಿಷೇಧ ಮಾಡಲಿಕ್ಕೆ ಅವರು ಬಹಳ ಸಹಾಯ ಮಾಡಿದ್ದಾರೆ. ಓಕೆನಾ? ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ? ತೊಗೊಳ್ಳಿ. ನೆಕ್ಸ್ಟು ಇದನ್ನೇ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ ನೋಡಿ. ಅಸ್ಪೃಶ್ಯತ ಸ್ಪರ್ಶ ಬಿಡಿ, ಇದು ಹಿಂಗೆ ಹೊಡೆದಾಕ್ಬಾರ್ದು. ನಂತರ ನಾನು ನಿಮಗೆ ಕಾಣಿಸ್ಬಾರ್ದು ಅಂತ ಹೊಡೆದಾಕ್ತಾ ಇದ್ದೀನಿ. ಅಸ್ಪೃಶ್ಯತೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ ಯಾವುದು? ವಿಧಿ ಅಂದರೆ ಆರ್ಟಿಕಲ್ ಅಥವಾ ಅನುಚ್ಛೇದ ಅಂತ ಬರ್ಕೊಳ್ಳಿ. ಓಕೆ, ಸ್ಕ್ರೀನ್ಶಾಟ್ ತಗೊಂಡಿದ್ದೀರಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನಾವು. ಇದು ಮಾಡ್ತಾ ಇರೋದು ನಾವು 1 ಮಾರ್ಕಿನ ಕ್ವೆಶನ್ನು. ಓಕೆ, ನೆಕ್ಸ್ಟು, ವಾಟ್ ಈಸ್ ದ ರೋಲ್ ಆಫ್ ದ ಗವರ್ನರ್ ಇನ್ ಸ್ಟೇಟ್ ಲೆಜಿಸ್ಲೇಚರ್ಗಳಲ್ಲಿ
ಗವರ್ನರ್ಗಳ ಪಾತ್ರ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅವರ ಪಾತ್ರ ಸಮಾನ್ಸ್ ಮತ್ತೆ ಆ್ಯಂಡ್ ಪ್ರೊರಾಕ್ಸ್ ದ ಸ್ಟೇಟ್ ಅಸೆಂಬ್ಲಿ, ಅಂದರೆ ಸಮಾನ್ಸ್ ಮಾಡ್ತಾ ಅದನ್ನು ಮುಂದೂಡ್ತಕ್ಕಂಥದ್ದು, ಅಂದರೆ ಸಭೆಯನ್ನು ಕರೆಯೋದು ಹಾಗೆ ವಿಸರ್ಜಿಸೋದು. ಸಭೆ ಕರೆಯೋದು ವಿಸರ್ಜಿಸೋ ಕಾರ್ಯಕ್ರಮ ಯಾರು ಮಾಡ್ತಾರೆ? ನಮ್ಮ ಗವರ್ನರ್ ಮಾಡ್ತಕ್ಕಂಥದ್ದು. ಎಲ್ಲಿ? ಸ್ಟೇಟ್ ಲೆಜಿಸ್ಲೇಚರ್ಗಳಲ್ಲಿ, ಅಂದರೆ ನಮ್ಮ ರಾಜ್ಯದ ಶಾಸನ ಸಭೆಯಲ್ಲಿ. ಅರ್ಥ ಆಯ್ತೇನ್ರಿ? ರಾಜ್ಯಪಾಲರ ಕೆಲಸ. ರಾಷ್ಟ್ರಪತಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಇವರು ಸೆಂಟ್ರಲ್ಗೆ ರಿಲೇಟೆಡ್. ಸೆಂಟ್ರಲ್ ಅಂದರೆ ರಾಷ್ಟ್ರಕ್ಕೆ, ಸೆಂಟ್ರಲ್ ಮೇಲ್ಮನೆಗೆ ಅಂತ ಇಟ್ಕೊಳ್ಳಿ. ಗವರ್ನರ್ ಅಥವಾ ರಾಜ್ಯಪಾಲ ನಮ್ಮ ರಾಜ್ಯಕ್ಕೆ, ಅಂದರೆ ಸ್ಟೇಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಸ್ಟೇಟಲ್ಲಿರ್ತಕ್ಕಂಥ ಲೆಜಿಸ್ಲೇಚರ್. ಅರ್ಥ ಆಯ್ತಾ? ಅಲ್ಲಿ ಮೇಲ್ಮನೆ ಆಗಿರ್ತಕ್ಕಂಥದ್ದು ಯಾವುದು? ನಮ್ಮ ರಾಜ್ಯಸಭಾ ಹಾಗೆ ಲೋಕಸಭಾ ಅಲ್ಲಿರ್ತದೆ. ಹಾಗೆ ಇಲ್ಲಿ ಕೂಡ ರಾಜ್ಯ ವಿಧಾನಸಭಾ ಹಾಗೆ ವಿಧಾನ ಪರಿಷತ್. ಅರ್ಥ ಆಯ್ತಾ? ಎರಡು ಇರ್ತದೆ. ಇಲ್ಲಿ ಅವ್ರೇನು ಕೇಳ್ತಿದ್ದಾರೆ, ಈ ರಾಜ್ಯಪಾಲರೇನು ಸ್ಟೇಟಲ್ಲಿ ಇದ್ದಾರಲ್ಲ, ಈ ರಾಜ್ಯಪಾಲರ ಕೆಲಸ ಏನು ಅಂತ ಕೇಳ್ತಿದ್ದಾರೆ. ಆ ಕೆಲಸ ಏನು? ಒಂದು ಸಭೆಯನ್ನು ಕರೆಯೋದು ಹಾಗೆ ವಿಸರ್ಜಿಸೋದು. ಅರ್ಥ ಆಯ್ತಾ? ಅದೇ ಇಲ್ಲಿ ಹೇಳಿದರೆ ಒಂದು ಸಮಾನ್ಸ್ ಕೂಗೋದು ಅಥವಾ ಪ್ರೊರಗಸ್ ಕ್ಯಾನ್ಸಲ್ ಮಾಡೋದು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು ಡಿಫೈನ್ ಇನ್ಫ್ಲೇಷನ್ ಅಂದರೆ ಏನು? ಇನ್ಫ್ಲೇಷನ್ ಅಂದರೆ ಯಾವುದರ ಪ್ರೈಸು, ಈಗ ಒಂದು ಮಟೀರಿಯಲ್ ಇದೆ, ಅದರ ಪ್ರೈಸು ಕಡಿಮೆ ಆಯಿತು ಅಂದರೆ ಬೇಡಿಕೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇಲ್ಲಿ ಹೇಳ್ತಾ ಇರೋ ನೋಡಿ, ಸಾಮಾನ್ಯ ಬೆಲೆ ಮಟ್ಟದ ನಿರಂತರ ಏರಿಕೆ ಅಂದರೆ ಪ್ರೈಸು ಜಾಸ್ತಿ ಆಗ್ತಕ್ಕಂಥದ್ದು, ಅದನ್ನು ಇನ್ಫ್ಲೇಷನ್ ಅಂತ ಕರೀತಾರೆ. ಸಸ್ಟೈನ್ಡ್ ರೈಸ್ ಇನ್ ಜನರಲ್ ಪ್ರೈಸ್ ಲೆವೆಲ್. ಅರ್ಥ ಆಯ್ತಾ? ಪ್ರೈಸಲ್ಲಿ ವ್ಯತ್ಯಾಸಗಳು ಅಂದರೆ ರೈಸ್ ಆಗೋದನ್ನು ಇನ್ಫ್ಲೇಷನ್ ಅಂತ ಕರೀತಾರೆ. ಅರ್ಥ ಆಯ್ತೇನ್ರಿ? ನೆಕ್ಸ್ಟ್ ಹೋಗೋಣವಾ? ನೆಕ್ಸ್ಟ್ ನೋಡಿ, ವೆನ್ ಈಸ್ ಹ್ಯೂಮನ್ ರೈಟ್ಸ್ ಡೇ ಅಂತ ಕೇಳ್ಬೋದು. ಇಲ್ಲಿ ವಾಟ್ ಅಂತ ಇದೆ, ಸ್ಕ್ರ್ಯಾಚ್ ಮಾಡಿ. ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ ಡಿಸೆಂಬರ್ 10th. ಹ್ಯೂಮನ್ ರೈಟ್ಸ್ ಡೇ ಆವಾಗ ಡಿಸೆಂಬರ್ 10th. ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲೂ ಸಹ ಹ್ಯೂಮನ್ ರೈಟ್ಸ್ ಅಂದರೆ ನಿಮ್ಮ ರೈಟ್ಸ್, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಯಾವುದ್ರಲ್ಲಿ ಕೊಟ್ಟಿದ್ದಾರೆ ಅಂದರೆ ಭಾಗ 3 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಭಾಗ 3ನಲ್ಲಿ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಅಂದರೆ ಫಂಡಮೆಂಟಲ್ ರೈಟ್ಸ್. ಅರ್ಥ ಆಯ್ತೇನ್ರಿ? ಫಂಡಮೆಂಟಲ್ ರೈಟ್ಸನ್ನು ಭಾಗ 3ನಲ್ಲಿ ಕೊಟ್ಟಿದ್ದಾರೆ, ಅಂದರೆ ಪಾರ್ಟ್ 3. ಆ ಪಾರ್ಟ್ 3ಯಲ್ಲಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸಲ್ಲಿ ಫಸ್ಟ್ ನಿಮ್ಗೇನು ಬರುತ್ತೆ? ಸ್ವಾತಂತ್ರ್ಯದ ಹಕ್ಕೇನಿದೆಯಲ್ಲ ಅದರಲ್ಲಿ ಬರ್ತಕ್ಕಂಥದ್ದೇ ಈ ಭಾಗ 3ರ ಅಡಿಯಲ್ಲಿ ಬರ್ತಕ್ಕಂಥ ಅನುಚ್ಛೇದ 17 ಅಂದರೆ ಆರ್ಟಿಕಲ್ 17ನಲ್ಲಿ ಬರ್ತಕ್ಕಂಥದ್ದೇ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ. ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈಗೇನು ನಾವು ನೋಡಿದ್ವಿ ಅದೇ ಇದು. ಡಿಸೆಂಬರ್ 10 ನೆನ್ಪಿಟ್ಕೊಳ್ಳಿ. ಇದು ಮಾನವ ಹಕ್ಕುಗಳ ದಿನ. ಏನಿದು? ಮಾನವ ಹಕ್ಕುಗಳ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಅಂದರೆ ಅದು 10 ಡಿಸೆಂಬರ್ನ ದಿನ. ಚಿಲ್ಡ್ರನ್ ಹೆಲ್ಪ್ ಲೈನ್ ನಂಬರ್ ಏನು ಅಂತ ಕೇಳ್ತಾರೆ. ಚಿಲ್ಡ್ರನ್ ಹೆಲ್ಪ್ ಲೈನ್ ನಂಬರ್ ಏನು ಅಂದರೆ 98. ಲಾಸ್ಟಲ್ಲಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಉಲ್ಟಾ ಕೊಟ್ಟಿದ್ದಾರೆ.
ಸಾಮಾನ್ಯವಾಗಿ ಏನು ಬರಬೇಕು, 8, 9, 10 ಬರಬೇಕು ಅಲ್ವಾ. ಇವರೇನು ಮಾಡಿದ್ದಾರೆ, ಫಸ್ಟು 1, 0 ಹಾಕಿದ್ದಾರೆ, ಆಮೇಲೆ 9 ಹಾಕಿ 8 ಹಾಕಿದ್ದಾರೆ. 1, 0, 9, 8. ಅರ್ಥ ಆಯ್ತೇನ್ರಿ? ಅವರು ಉಲ್ಟಾ ಮಾಡಿರ್ತಕ್ಕಂಥದ್ದು. ಫಸ್ಟು 10, 9, 8, 10, 9, 8, 10, 9, 8. ಅರ್ಥ ಆಯ್ತೇನ್ರಿ? ಇದು ಮಕ್ಕಳ ಹೆಲ್ಪ್ಲೈನ್, ಇದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟು, ಹೂ ಇಸ್ ಕಾಲ್ಡ್ ದ ಫಾದರ್ ಆಫ್ ದ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ? MS ಸ್ವಾಮಿನಾಥನ್ ಅವರು. ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ವೈಟ್ ರೆವಲ್ಯೂಷನ್ ಕೇಳ್ತಾರೆ. ವೈಟ್ನ ರೆವಲ್ಯೂಷನ್ನ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಕೇಳ್ತಾರೆ, ವರ್ಗೀಸ್ ಕೊರಿಯನ್. ಅರ್ಥ ಆಯ್ತಾ? ವರ್ಗೀಸ್ ಕೊರಿಯನ್ ಅವರ ಹೆಸರು, ಅದು ವೈಟ್ ರೆವಲ್ಯೂಷನ್ಗೆ ಸೇರಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗೆ ಗ್ರೀನ್ ರೆವಲ್ಯೂಷನ್ ಕೇಳಿದರೆ, ಗ್ರೀನ್ ರೆವಲ್ಯೂಷನ್ ವೆರಿ ಇಂಪಾರ್ಟೆಂಟ್, MS ಸ್ವಾಮಿನಾಥನ್. ಇದು ಎಲ್ಲಿವರೆಗೂ ಬರುತ್ತೆ ನಿಮಗೆ ಅಂದರೆ, BCom ತೊಗೊಳೋ ಆಗಿದ್ರೆ, ಮಕ್ಕಳು BCom ತೊಗೊಂಡ್ರೆ ಫಸ್ಟ್ PU ಸೆಕೆಂಡ್ PUಗೆ BCom ತೊಗೊಳೋದಾದರೆ ಇದು 100% IC ಅಂತ ಒಂದು ಸಬ್ಜೆಕ್ಟ್ ಇದೆ, ಅದರಲ್ಲಿ ರಿಪೀಟ್ ಆಗ್ತಕ್ಕಂಥ ಕ್ವಶನ್ನು. ಬಟ್ ಈಗ 10ಗೂ ಕೂಡ ರಿಪೀಟ್ ಆಗುತ್ತೆ ಇದು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಹಾಗೆ ಬಿಳಿ ಕ್ರಾಂತಿಯ ಪಿತಾಮಹವನ್ನು ಕೂಡ ಕೇಳ್ತಾರೆ, ಅವರು ವರ್ಗೀಸ್ ಕೊರಿಯನ್ ಅಂತ ಹೇಳಿ ಬರ್ಕೊಳ್ಳಿ ಮಕ್ಕಳ, ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು, ವಿಚ್ ವಾಸ್ ದ ಲಾರ್ಜೆಸ್ಟ್ ಏರಿಯಾ ಅಂದರೆ ಸ್ಪ್ರೆಡ್, ಮಣ್ಣೇನಿದೆಯಲ್ಲ ಆ ಮಣ್ಣು ಲಾರ್ಜಾಗಿ ಯಾವ ಏರಿಯಾ ಕೇಳ್ತಾ ಇದ್ದಾರೆ? ಪೆನಿನ್ಸುಲಾರ್ ಪ್ಲ್ಯಾಟು ಅಲ್ಲಿ ತುಂಬ ಹಬ್ಬಿರ್ತಕ್ಕಂಥ ಮಣ್ಣು ಯಾವುದು ಅಂದರೆ ಅದು ಇಲ್ಲೇ ಕೊಟ್ಟಿರೋ ನೋಡಿ, ಅಲ್ಯೂವಿಯಲ್ ಸಾಯಿಲ್ ಮಣ್ಣು, ಅಲ್ಯೂವಿಯಲ್ ಮಣ್ಣು ಅಂತ. ಹೆಚ್ಚಾಗಿ ನಿಮ್ಮನ್ನು ಕೇಳೋದು ಯಾವುದ್ಯಾವುದೋ ಒಂದು ಅಲ್ಯೂವಿಯಲ್ ಮಣ್ಣು ಕೇಳ್ತಾನೆ. ಹಾಗೆ ಮೆಕ್ಕಲು ಅಥವಾ ಮೆಕ್ಕಲ ಮಣ್ಣು, ಹಾಗೆ ಕೆಂಪು ಮಣ್ಣು, ಹಾಗೆ ಕಪ್ಪು ಮಣ್ಣು, ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್, ಇವಿಷ್ಟನ್ನು ಕೇಳ್ತಾರೆ. ಇದು ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ನೀವು ರಿಸರ್ಚ್ ಮಾಡಿ. ಬ್ಲ್ಯಾಕ್ ಸಾಯಿಲು ನಾರ್ತ್ ಕರ್ನಾಟಕ ರೀಜನ್, ಅರ್ಥ ಆಯಿತಾ? ನಾರ್ತ್ ಕರ್ನಾಟಕ ರೀಜನ್ ಆಗಲಿ, ಮುಂಬೈ ರೀಜನ್ ಆಗಲಿ, ಆ ರೀಜನಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು. ಇದನ್ನು ನದಿ ಮಣ್ಣು ಅಂತ ಕೂಡ ಕರೀತಾರೆ. ಅಲ್ಯೂವಿಯಲ್ ಸಾಯಿಲ್ ಅಂದರೆ ಏನೋ, ಇದು ನಿಮ್ಮ ಬೀಚ್ಗಳ ಕಡೆ ಸಿಗುತ್ತಲ್ಲ ಆ ಸಾಫ್ಟ್ ಮಣ್ಣು, ಅದೇ ಅಲ್ಯೂವಿಯಲ್ ಸಾಯಿಲು, ನದಿಗಳ ಕಡೆಯೂ ಸಿಗುತ್ತೆ. ನೆಕ್ಸ್ಟ್ ನೋಡಿ, ವೈ ಡಸ್ ದ ಸೌತ್ ವೆಸ್ಟ್ ಮಾನ್ಸೂನ್ ರಿಸೀಡ್ ಇನ್ ಅಕ್ಟೋಬರ್? ದಕ್ಷಿಣ ಪಶ್ಚಿಮ ಮಾರುತ ಅಕ್ಟೋಬರ್ನಲ್ಲಿ ಏಕೆ ಹಿಮ್ಮೆಟ್ಟುತ್ತದೆ? ಏಕೆಂದರೆ ಭೂಭಾಗವು ಸಮುದ್ರಕ್ಕಿಂತ ಬೇಗ ತಣ್ಣಗಾಗುತ್ತದೆ. ಅಂದರೆ ನಮ್ಮ ಸೀ ಲೆವೆಲ್ ಏನಿರುತ್ತಲ್ಲ, ಆ ಸೀ ಲೆವೆಲ್ಗಿಂತ ಭೂಮಿ, ನಮ್ಮ ಲ್ಯಾಂಡ್ ರೀಜನ್ ಏನಿದೆ ಅದು ಬೇಗ ತಣ್ಣಗಾಗುತ್ತೆ. ಹಾಗೆ ಗಾಳಿಯ ದಿಕ್ಕು ಬದಲಾಗುತ್ತದೆ, ವಿಂಡ್ನ ಡೈರೆಕ್ಷನ್ ಕೂಡ ಬದಲಾಗುತ್ತಂತೆ. ಇದನ್ನು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ನೆಕ್ಸ್ಟು, ಮೆನ್ಷನ್ ಎನಿ 2 ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಈ ಅನ್ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಂಗೆ ಅಲ್ಲಿದೆ. ಇಷ್ಟು ಪಾಯಿಂಟ್ಸ್ ಸಾಲಲ್ಲ ನಿಮಗೆ, ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲ, ಈಗ 4ನೇ ಪೇಪರ್ ಏನು ಮಾಡಿದ್ದೀನಿ, ಈ ಹಿಂದೆ ಮಾಡಿದ್ದೀನಿ ನೋಡಿ, ಅದರಲ್ಲೂ ಕೂಡ ಇದೆ. ಏನು? ಪಾಪ್ಯುಲೇಷನ್ ಹೆಚ್ಚಾಗುತ್ತೆ, ಅದು ನಿಮ್ಮ ಅನ್ಎಂಪ್ಲಾಯ್ಮೆಂಟ್ಗೆ ಕಾರಣ ಆಗುತ್ತೆ. ಹಾಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗಳು ಕಡಿಮೆ ಆದಾಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಅರ್ಥ ಆಯಿತಾ? ಇವೆರಡು ತುಂಬ ಇಂಪಾರ್ಟೆಂಟು. ಜನಸಂಖ್ಯಾ ಹೆಚ್ಚಳ ಆಗೋದು, ಕೈಗಾರಿಕಾ ಅಭಿವೃದ್ಧಿ ಕೊರತೆ ಆಗಿರೋದು. ಕೊರತೆ ಅಂದರೆ ಯಾವುದೇ ಅಭಿವೃದ್ಧಿ ಆಗದೇ ಇದ್ದರೆ ದೊಡ್ಡ ತಲೆನೋವು. ನೆಕ್ಸ್ಟು 3 ಮಾರ್ಕ್ಸಿಗೆ ಬರೋಣ. ಎಕ್ಸ್ಪ್ಲೈನ್ ದ ರಿಫಾರ್ಮ್ಸ್ ಆಫ್ ಸತ್ಯಶೋಧಕ್ ಸಮಾಜ ಏನು ಹೇಳ್ತಾರೆ? ಸತ್ಯಶೋಧಕ ಸಮಾಜ ಕಂಡಿಡ್ದವ್ರು ಯಾರು ಅಂತ ಕೇಳ್ತಾರೆ. 100%.
ರಿಫಾರ್ಮ್ಸ್ ಓಕೆ, ಬಟ್ ಸತ್ಯಶೋಧಕ ಸಮಾಜವನ್ನು ಕಂಡಿಡಿದವ್ರು ಯಾರು ಅಂತ ಕೇಳ್ತಾರೆ, ಅವರೇ ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆ, ಫುಲೆ ಅಥವಾ ಫುಲೆ, ಜ್ಯೋತಿಬಾ ಫುಲೆ ಅವರು ಕಂಡುಹಿಡಿತಾರೆ. ಇದು ಅಪೋಸಿಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಅನ್ಟಚಬಿಲಿಟಿ. ಯು ನೋ ವಾಟ್, ಸತ್ಯಶೋಧಕ ಸಮಾಜ ಹೌದು, ಹಾಗೆ ನಮ್ಮ ಇನ್ನಿತರೆ ನಾನೇನು ಹೇಳ್ಕೊಟ್ಟಿದ್ದೀನಿ 1-2 ಆ ಮಾಡಲ್ ಕ್ವಶನ್ ಪೇಪರಲ್ಲಿ, ಅದರಲ್ಲಿರ್ತಕ್ಕಂಥವರು ಸಹ ಇದನ್ನೇ ಹೇಳ್ತಾರೆ. ಅದರಲ್ಲಿ ನಾನು ಹಲವಾರು ಜನರನ್ನು ಹೇಳಿದ್ದೀನಿ. ವಿವೇಕಾನಂದ ಅವರಾಗಿರಬಹುದು, ಅರ್ಥ ಆಯ್ತೇನ್ರಿ, ಅವರೆಲ್ಲ. ನೆಕ್ಸ್ಟು ಪ್ರಮೋಟೆಡ್ ಈಕ್ವಾಲಿಟಿ ಅಮಾಂಗ್ ಆಲ್ ಕ್ಯಾಸ್ಟ್, ಅಂದರೆ ಕ್ಯಾಸ್ಟ್ ಸಿಸ್ಟಮನ್ನು ತರಲಿಲ್ಲ ಇವರು. ಎಂಕರೇಜ್ಡ್ ಎಜುಕೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ವರ್ಕ್ಡ್ ಫಾರ್ ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ಗೋಸ್ಕರ ವರ್ಕ್ ಮಾಡ್ತಾರೆ. ಅಪೋಸಿಟ್ ಬ್ಲೈಂಡ್ ಫೇತ್ ಆ್ಯಂಡ್ ಸೂಪರ್ಸ್ಟಿಷಿಯಸ್, ಅಂದರೆ ಯಾವುದೇ ರೀತಿಯಾದ ಮೂಢನಂಬಿಕೆ ನಂಬಬೇಡಿ, ಆ್ಯಕ್ಚುಯಲ್ಗೆ ಬನ್ನಿ. ಆ್ಯಂಡ್ ಇನ್ನೊಂದು ನಿಮಗಿದೊಂದು ಕ್ವಶನ್ ರೀ, ಇದು ಐಡಲ್ ವರ್ಷಿಪ್ಪನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ಐಡಲ್ ವರ್ಷಿಪ್ಪನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ, ಅವರು ಯಾರು? ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಅವರು ಮಾಡಿರ್ತಕ್ಕಂಥದ್ದು. ದಯಾನಂದ ಸರಸ್ವತಿ ಅವರು ಏನು, ಯಾವ ಸಮಾಜವನ್ನು ಕಂಡುಹಿಡಿದ್ರು ಇದನ್ನು ಹೇಳಿ. ಯಾರು? ದಯಾನಂದ ಸರಸ್ವತಿ ಅವರು ಮಾಡಿರ್ತಕ್ಕಂಥ ಸಮಾಜ ಯಾವುದು, ಇದನ್ನು ಕೂಡ ನೀವು ಕಂಪಲ್ಸರಿ ಹೇಳಬೇಕು, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಅರ್ಥ ಆಯ್ತೇನ್ರಿ? ಇಲ್ದಿರೆ ನೀವು ಓದಿ ವೇಸ್ಟ್ ಆಗುತ್ತೆ. ನೆಕ್ಸ್ಟು, ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ವಿವರಿಸಿ. ಸತ್ಯಶೋಧಕ ಸಮಾಜ ಯಾರು ಕಂಡುಹಿಡಿದಿರೋದು ಗೊತ್ತಾಯಿತು. ಜಾತಿ ಭೇದ ಭಾವವನ್ನು ವಿರೋಧಿಸ್ತಾರೆ, ಹೌದು. ಅಸ್ಪೃಶ್ಯತೆ ಆಚರಣೆಯನ್ನು ಖಂಡಿಸ್ತಾರೆ, ಹಾಗೆ ಸಾಮಾಜಿಕ ಸಮಾನತೆಯನ್ನು ಪ್ರೋತ್ಸಾಹಿಸಿದ್ರು. ಪಾಯಿಂಟ್ಸ್ ಎಲ್ಲ ನೀಟಾಗಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇದಕ್ಕೆ ಆನ್ಸರ್ ಮಾಡಿ ಮಕ್ಕಳ, ಓಕೆನಾ. ಆನ್ಸರ್ ಮಾಡಿ. ಈಗ ಹೌ ಡಿಡ್ 5 year ಪ್ಲ್ಯಾನ್ ಹೆಲ್ಪ್ ಇಂಡಿಯಾಸ್ ಡೆವಲಪ್ಮೆಂಟ್? ಇಲ್ಲೋ ಒಂದು ಇಂಪಾರ್ಟೆಂಟ್ ಏನೋ, ಈ 5 year ಯಾವುದನ್ನು ರೀಪ್ಲೇಸ್ ಮಾಡುತ್ತೆ 5 year ಪ್ಲ್ಯಾನ್? ನೀತಿ ಆಯೋಗ್. ಫಸ್ಟು 5 year ಪ್ಲ್ಯಾನ್ ಅಂದ್ಕೊಳ್ಳಿ. ಈ 5 year ಪ್ಲ್ಯಾನನ್ನು ಯಾರು ತಂದರು? 5 year ಪ್ಲ್ಯಾನನ್ನು ತಂದದ್ದು ಜವಾಹರ್ಲಾಲ್ ನೆಹರು, JLN, ಜವಾಹರ್ಲಾಲ್ ನೆಹರು. ಪಂಚವಾರ್ಷಿಕ ಯೋಜನೆ ಅಂತ ಕರಿತೇವೆ ಅಲ್ವೇನ್ರಿ. ನೆಕ್ಸ್ಟು, ರೀಪ್ಲೇಸ್ಡ್ ವಿತ್ NITI, ನೀತಿ ಆಯೋಗ್. ವಾಟ್ ಈಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ನೀತಿ ಆಯೋಗ? ಇದನ್ನು ಮೇಲೆ ಬರೆದ್ಬಿಡ್ಲಾ? ಪೂರ್ತಿ ಮೇಲೆ ಬರೆದ್ಬಿಡೋಣ? ಬೇಡ, ಇಲ್ಲಿ ಬರೆದ್ಬಿಟ್ಟಿದ್ದೀವಿ, ಬರೀರಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಅರ್ಥ ಆಯ್ತಾ? ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೆಕ್ಸ್ಟು, ಇದರ ಅಧ್ಯಕ್ಷರು, ಅಂದರೆ ಇದಕ್ಕೆ ಹೆಡ್ ಅಧ್ಯಕ್ಷರು ಯಾರಿರ್ತಾರೆ? ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರೋ ಅವರು ಇದರ ಅಧ್ಯಕ್ಷರಾಗಿರ್ತಾರೆ, ಓಕೆನಾ. ಈ ಚೇಂಬರ್ನಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅದನ್ನೆಲ್ಲ ನೀವು ಕಮೆಂಟ್ ಮಾಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ 5 year ಪ್ಲ್ಯಾನ್ಸ್ ಬಗ್ಗೆ ಹೋಗೋಣ. ಅರ್ಥ ಆಯ್ತಾ? 5 year ಪ್ಲ್ಯಾನ್ ಬಗ್ಗೆ ಹೋಗೋಣ, ಬನ್ನಿ. ಪ್ಲ್ಯಾನ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ಸಿಸ್ಟಮ್ಯಾಟಿಕಲಿ. That's what Niti Ayoga members also doing. ಓಕೆ. ನೆಕ್ಸ್ಟು, ಪ್ರಮೋಟೆಡ್ ಅಗ್ರಿಕಲ್ಚರಲ್ ಗ್ರೋತು, ಹೌದು. ಡೆವಲಪ್ಮೆಂಟ್ ಇಂಡಸ್ಟ್ರಿಗಳನ್ನು ಡೆವಲಪ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟು, ಅನ್ಎಂಪ್ಲಾಯ್ಮೆಂಟನ್ನು ಹೋಗರಾಡಿಸಿ ಎಂಪ್ಲಾಯ್ಮೆಂಟನ್ನು ಜಾಸ್ತಿ ಮಾಡ್ತಾರೆ, ಪಾವರ್ಟಿಯನ್ನು ಕಡಿಮೆ ಮಾಡ್ತಾರೆ. ಆಟೋಮೆಟಿಕಲಿ ಎಲ್ಲಿ ಇಂಡಸ್ಟ್ರೀಸ್ ಎಲ್ಲಿ ಡೆವಲಪ್ ಆಗುತ್ತೋ ಅಲ್ಲಿ ಪಾವರ್ಟಿ ಕಡಿಮೆ ಆಗುತ್ತೆ, ಹೌದಾ.
ಪಾವರ್ಟಿ ಎಲ್ಲಿ ಕಡಿಮೆ ಆಗುತ್ತೋ ಆಗ ಹೆಲ್ದಿ ಲೈಫ್ ಸ್ಟೈಲನ್ನು ಡೀಲ್ ಮಾಡ್ತಾರೆ. ಈ ಹೆಲ್ದಿ ಲೈಫ್ ಸ್ಟೈಲನ್ನು ಡೀಲ್ ಮಾಡೋದಕ್ಕೆ ಅಗ್ರಿಕಲ್ಚರ್ನ ಸಪೋರ್ಟ್ ಇರಬೇಕು. ಇದೆಲ್ಲ ಮಾಡೋದಕ್ಕೆ ಬೇಕಾಗಿರೋದೇ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಬೇಕೇ ಬೇಕು. ಹೌದಾ? ಇದೆಲ್ಲ ಇಲ್ಲಿ ಪಾಯಿಂಟ್ಸ್ ಇದೆ, ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ? ಸ್ಕ್ರೀನ್ಶಾಟ್ ತೊಗೊಳ್ಳಿ ಮಕ್ಕಳ. ಅದು ನಾನು ಹೇಳಿದ ಅರ್ಥ ಆಯ್ತೇನ್ರೋ ಕನ್ನಡದವ್ರಿಗೆ? ಓಕೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಎಂಟ್ರಪ್ರೀನಿಯರ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಆಂಟ್ರಪ್ರೀನಿಯರ್ಸ್ನ ರೋಲ್ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸಿಂಪಲ್. ಸಿ, ಇಫ್ ಯು ವಾಂಟ್ ಟು ಡೂ ಎನಿ ಬಿಸ್ನೆಸ್, ಯು ವಾಂಟ್ ಕ್ಯಾಪಿಟಲ್ ತೊಗೊಂಬರ್ತೀರಾ, ಒಂದಿಷ್ಟು ಇಂಡಸ್ಟ್ರಿಯನ್ನು ಕಟ್ತೀರಾ, ಆಚೆ ಇರೋರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀರಾ, ಪಾವರ್ಟಿ ರೇಟನ್ನು ಕಡಿಮೆ ಮಾಡ್ತೀರಾ, ಇಲಿಟ್ರೇಟ್ಸನ್ನು ಲಿಟ್ರೇಟ್ಸ್ ಮಾಡ್ತೀರಾ. ಇದೆಲ್ಲ ನೀವು ಮಾಡೋ ಕಾರ್ಯನೇ ಎಸ್ಟಾಬ್ಲಿಷ್ ನ್ಯೂ ಇಂಡಸ್ಟ್ರೀಸ್, ಜನರೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಎಂಕರೇಜ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ, ಇನ್ಕ್ರೀಸ್ ನೇಷನ್ ಇನ್ಕಮ್, ಇಂಪ್ರೂವ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನಾನೇನು ಅಲ್ಲೇ ಹೇಳಿದೆ ಅದೇ ಇಲ್ಲೂ 5 ಇಯರ್ ಪ್ಲ್ಯಾನಲ್ಲೂ ಇದೇ ಬರುತ್ತೆ. ಈ ಎಂಟ್ರಪ್ರಿನಿಯರ್ಸ್ ಕೂಡ ಏನು ಮಾಡ್ತಾರೆ? ಅದೇ ಮಾಡ್ತಾರೆ. ಫಸ್ಟಿಗೆ ಬೇಕಾಗಿರೋದು ಅಗ್ರಿಕಲ್ಚರ್, ದ್ಯಾಟ್ ಈಸ್ ಫುಡ್. ಅಗ್ರಿಕಲ್ಚರ್ ಬೇಕಿದೆ, ಶಾರ್ಟ್ ಫಾರ್ಮಲ್ಲಿ ಬರ್ದು ಫುಡ್. ನೆಕ್ಸ್ಟು ಎಂಟ್ರಪ್ರಿನಿಯರ್ಸ್ ಬರ್ತಾರೆ. ಎಂಟ್ರಪ್ರಿನಿಯರ್ಸ್ ಬಂದು ಇಂಡಸ್ಟ್ರೀಸ್ಗಳನ್ನು ಕಟ್ತಾರೆ, ಎಂಪ್ಲಾಯ್ಮೆಂಟನ್ನು ಕೊಡ್ತಾರೆ, ಪಾವರ್ಟಿಯನ್ನು ಕಡಿಮೆ ಮಾಡ್ತಾರೆ, ಹಾಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಜಾಸ್ತಿ ಮಾಡ್ತಾರೆ. ದಿಸ್ ಈಸ್ ಹೌ ಆ್ಯನ್ ಎಂಟ್ರಪ್ರಿನಿಯರ್ ವರ್ಕ್. ಅರ್ಥ ಆಯ್ತೇನ್ರಿ? ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ? ಹೋಗೋಣ ಮುಂದೆ. ನೆಕ್ಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ನಾನು ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾರೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸ್ತಾರೆ, ಹಾಗೆ ಹೊಸ ತಂತ್ರಜ್ಞಾನಗಳನ್ನು ತರ್ತಾರೆ, ಬಡತನವನ್ನು ನಿವಾರಿಸ್ತಾರೆ. ಅರ್ಥ ಆಯ್ತೇನ್ರಿ? ವೈ ಆರ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಇಂಪಾರ್ಟೆಂಟ್? ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಯಾಕೆ ಬೇಕು ಅಂದರೆ ನೀರನ್ನು ತಡೆಗಟ್ಟೋಕೆ, ಹಾಗೆ ಬೆಳೆಯನ್ನು ನಿಲ್ಲಿಸೋಕೆ, ಬೆಳೆ ನಾಶ ಆಗ್ತಿರೋಂಗೆ ನೋಡ್ಕೊಳ್ಳೋದಕ್ಕೆ. ಇಷ್ಟೇ. ನೀರು, ಈ ಒಂದು ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಳಿ. ವಾಟರ್ ಅಥವಾ ನೀರು ಈಸ್ ಈಕ್ವಲ್ ಟು ಬೆಳೆ. ಅರ್ಥ ಆಯ್ತಾ? ನೀರು ಈಸ್ ಈಕ್ವಲ್ ಟು ಬೆಳೆ. ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲಿ ನಿಮಗೆ ವಾಟರ್ ರಿಸೋರ್ಸಸ್ ಅಥವಾ ವಾಟರ್ ವ್ಯಾಲಿ, ರಿವರ್ ವ್ಯಾಲಿ ಇವೆಲ್ಲ ಬರ್ತಾವೋ, ಈ ಪ್ರಾಜೆಕ್ಟ್ಗಳ ಬಗ್ಗೆ ಏನು ಕೇಳ್ತಾರೋ, ಫಸ್ಟ್ ನೀವು ಬರಿಬೇಕಾಗಿರೋದು ಅಗ್ರಿಕಲ್ಚರ್ ಬಗ್ಗೆ. ಅದೇ ಇಲ್ಲಿದೆ ನೋಡಿ. ಪ್ರೊವೈಡ್ ಇರಿಗೇಷನ್ ಫೆಸಿಲಿಟೀಸ್, ಕಂಟ್ರೋಲ್ ಫ್ಲಡ್ಸ್, ಜನರೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಇದು ವೆರಿ ಇಂಪಾರ್ಟೆಂಟ್. ಇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಸಪ್ಲೈ ವಾಟರ್ ಫಾರ್ ಇಂಡಸ್ಟ್ರೀಸ್. ನೆಕ್ಸ್ಟು ಪ್ರಮೋಟ್ ರೀಜನಲ್ ಡೆವಲಪ್ಮೆಂಟ್ನು ಕೂಡ ಪ್ರಮೋಟ್ ಮಾಡ್ತಾರೆ. ಅರ್ಥ ಆಯ್ತಾ? ಇಷ್ಟು ಬರೀರಿ ಸ್ಕ್ರೀನ್ಶಾಟು. ನೆಕ್ಸ್ಟು ಕನ್ನಡದಲ್ಲಿ ಅರ್ಥ ಆಯ್ತಾ? ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ಗೆ ಬರೀ ಸುಭಾಷ್ ಚಂದ್ರ ಬೋಸ್ ಅವರು ಅಷ್ಟೇ ಅಲ್ಲ, ಹಲವಾರು ಜನ ಕಷ್ಟಪಟ್ಟಿರ್ತಾರೆ. ಆದರೆ ಎಲ್ಲರಿಗಿಂತ ಮೇಲಾಗಿ ಬೋಸ್ ಅವರು ಬಹಳ ಕಷ್ಟಪಟ್ಟಿರ್ತಾರೆ. ಇವರು ಅವರ ಸ್ವಂತ ಆರ್ಮಿಯನ್ನು ಸ್ಥಾಪಿಸ್ಕೊಂಡು ಕೂಡ ಬಹಳ ಕಷ್ಟಪಟ್ಟಿರ್ತಾರೆ. ಆ ಪಾಯಿಂಟ್ಸಲ್ಲಿ ನೀವು ನೋಡಿ, ಬಿಲೀವ್ಡ್ ಇನ್ ಆರ್ಮಡ್ ಸ್ಟ್ರಗಲ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್, ಆರ್ಗನೈಸ್ಡ್ ಆ್ಯಂಡ್ ಸ್ಟ್ರೆಂಥನ್ಡ್ ದ ಇಂಡಿಯನ್ ನ್ಯಾಷನಲ್ ಆರ್ಮಿ. ಒಂದು ಸೆಕೆಂಡ್ ನೀರು ಕುಡಿದ್ಬಿಡ್ತೀನಿ ಸ್ವಲ್ಪ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೆ. ಆ ಇಂಡಿಯನ್ ನ್ಯಾಷನಲ್ ಆರ್ಮಿ ತುಂಬ ಇಂಪಾರ್ಟೆಂಟ್ ನಿಮಗೆ. ಅರ್ಥ ಆಯ್ತಾ? ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಸುಭಾಷ್ ಚಂದ್ರ ಬೋಸ್ ಅವರೇ ಮಾಡಿರ್ತಕ್ಕಂಥದ್ದು. ಹೆಚ್ಚಾಗಿ ದೇ ರೆಕ್ರೂಟೆಡ್ ವುಮೆನ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟರು. ವುಮೆನ್ಸ್, ಮಹಿಳೆಯರು ಕೂಡ ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿದ್ದರು. ಮೊಬಿಲೈಸ್ಡ್ ಇಂಡಿಯನ್ ಲಿವಿಂಗ್ ಅಬ್ರಾಡ್, ಕಳಿಸಿದ್ರು. ಗಿವ್ ದ ಸ್ಲೋಗನ್ ಏನು ಕೊಟ್ಟರು ಸ್ಲೋಗನ್ ಅಂದರೆ, ಗಿವ್ ಮೀ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತಕ್ಕಂಥ ಒಂದು ಸ್ಲೋಗನನ್ನು ಕೊಟ್ಟರು. ಇದನ್ನೆಲ್ಲ ನೀವು ನೋಡ್ಕೋಬೇಕು. ಸ್ಕ್ರೀನ್ಶಾಟ್ ತೊಗೊಳ್ಳಿ.
ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಮಾತ್ರ ಬಿಡಬೇಡಿ. ಈ ಪಾಯಿಂಟ್ನ ಮತ್ತೆ ಮತ್ತೆ ಓದಿ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಇದನ್ನು ಕೂಡ ತಕ್ಕೊಳ್ಳಿ. ರೈಟ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4. ನೀವು ಅಬ್ಸರ್ವ್ ಮಾಡಿದ್ದೆ ಆದರೆ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, 3, 4 4ರಲ್ಲೂ ಯಾವುದಾದ್ರೂ ಒಂದು ಕ್ವಶನ್ ರಿಪೀಟ್ ಆಗಿದೆ ಅಂದರೆ ದ್ಯಾಟ್ ಈಸ್ ದಿಸ್ ಒನ್. ಈ ಕೃಷ್ಣರಾಜ ಒಡೆಯರ್ 4 ಇವರ ಬಗ್ಗೆ ರಿಪೀಟ್ ಆಗದೇ ಇರೋ ಕ್ವಶನ್ ಪೇಪರೇ ಇಲ್ಲ. ಫಸ್ಟಿಗೆ ಇವರು ಮೈಸೂರು ಯೂನಿವರ್ಸಿಟಿಯನ್ನು ಕಟ್ಟಿದ್ರು ಮಹಿಳಾ ಎಜುಕೇಷನ್ಗೆ, ಅಂದರೆ ನಮ್ಮ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟರು. ಹೌದಾ? ವುಮೆನ್ಸ್ ಎಜುಕೇಷನ್ಗೆ ಪ್ರಮೋಟ್ ಮಾಡಿದ್ರು, ಎಜುಕೇಷನನ್ನು, ಸ್ಕೂಲ್ಸನ್ನು ಕಟ್ಟಿಸಿದ್ರು, ಫ್ರೀ ಪ್ರೈಮರಿ ಎಜುಕೇಷನನ್ನು ಕೊಟ್ಟರು, ಮೈಸೂರು ಯೂನಿವರ್ಸಿಟಿ ಕಟ್ಟಿದ್ರು, ಹಾಗೆ ಹಲವಾರು ಈ ವಾಟರ್ ರಿಸೋರ್ಸನ್ನು ಕಟ್ಟರು. ಆಮೇಲೆ ರೈತರಿಗೆ ಉಪಯೋಗ ಆಗೋ ಹಾಗೆ ಇರಿಗೇಷನ್ಗೆ ಸಪೋರ್ಟ್ ಮಾಡಿದ್ರು. ಇದೆಲ್ಲ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಪ್ರಮೋಟ್ ಮಾಡರ್ನ್ ಎಜುಕೇಷನ್ ಸಿಸ್ಟಮ್, ಎಂಕರೇಜ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಇಂಪ್ರೂವ್ಡ್ ಇರಿಗೇಷನ್ ಆ್ಯಂಡ್ ಅಗ್ರಿಕಲ್ಚರ್, ಇಂಟ್ರಡ್ಯೂಸ್ಡ್ ಸೋಷಿಯಲ್ ರಿಫಾರ್ಮ್ಸ್, ಡೆವಲಪ್ ಮಾಡಿ. ಈ ಪಾಯಿಂಟ್ಸ್ಗಿಂತ ಐ ಆಮ್ ಸೇಯಿಂಗ್, ಈ ಪಾಯಿಂಟ್ಸು ಕರೆಕ್ಟಾಗಿದೆ, ಚೆನ್ನಾಗೂ ಇದೆ. ಬಟ್ ಗೋ ಥ್ರೂ ಮಾಡಲ್ ಕ್ವಶನ್ ಪೇಪರ್ 1 and 2, I think so. 1 and 2, go through these question papers. ಕಂಪಲ್ಸರಿ ಹೇಳ್ತೀನಿ, ಹತ್ರ 6 to 7 ಪಾಯಿಂಟ್ಸ್ ಏನೋ ಇದೆ ಅದರಲ್ಲಿ. ಐ ಥಿಂಕ್ ಸೊ 6 to 7 ಪಾಯಿಂಟ್ಸ್ ಇದೆ. ಈ 7 ಪಾಯಿಂಟ್ಸನ್ನು ಥರೋವಾಗಿ ಓದ್ಕೊಳ್ಳಿ. 100% ರಿಪೀಟ್ ಆಗುತ್ತೆ. 100% ರಿಪೀಟ್ ಆಗುತ್ತೆ ಮಕ್ಕಳ. ಅರ್ಥ ಆಯ್ತಾ? ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು, ಎಕ್ಸ್ಪ್ಲೈನ್ ದ causes for the failure of first war of independence. ಇದು ಯಾವಾಗ, ಎಲ್ಲಾಯಿತು, ಹೇಗಾಯಿತು? 1857, ದಟ್ ಈಸ್ 1857 ಮೀರತ್ತಲ್ಲಿ ಶುರುವಾಗ್ತಕ್ಕಂಥದ್ದು. ಫಸ್ಟ್ಲಿ ಆನ್ May 15th, 1857 ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಯಾರು ಸ್ಟಾರ್ಟ್ ಮಾಡಿದ್ರು? ಸ್ಟಾರ್ಟೆಡ್ ಬೈ ಯಾರು? ಇದನ್ನು ಸ್ಟಾರ್ಟ್ ಮಾಡಿದ್ರು ಮಂಗಲ್ ಪಾಂಡೆ. ಓಕೆ, ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಇಂಡಿಯನ್ ಬ್ರಿಟಿಷ್ ಸೋಲ್ಜರ್ ಸ್ಟಾರ್ಟ್ ಮಾಡ್ತಾರೆ. ಆ ಇಂಡಿಯನ್ ಬ್ರಿಟಿಷ್ ಸೋಲ್ಜರ್ ಸ್ಟಾರ್ಟ್ ಮಾಡಿದ್ಮೇಲೆ ಬಿಕಾಸ್ ಆಫ್ ವಾಟ್? ಫ್ಯಾಟ್ಸ್. ಓಕೆ, ಆ ಬುಲೆಟ್ಗಿರ್ತಕ್ಕಂಥ ಫ್ಯಾಟು. ಬಿಕಾಸ್ ಆಫ್ ರಾಯಲ್ ಎನ್ಫೀಲ್ಡ್ ರೈಫಲ್. ರಾಯಲ್ ಎನ್ಫೀಲ್ಡ್ ರೈಫಲಿಂದ ಸ್ಟಾರ್ಟ್ ಆಗ್ತಕ್ಕಂಥ ಈ ಯುದ್ಧ, ದಿಸ್ ವಿಲ್ ಸ್ಪ್ರೆಡ್ ಅಕ್ರಾಸ್ ಇಂಡಿಯಾ. ಸುಮ್ಮನೆ ಹಂಗೆ ಬರೆಯೋದು ಬೇಡ. ಸ್ಪ್ರೆಡ್ ಥ್ರೂ ಔಟ್ ಇಂಡಿಯಾ. ಓಕೆನಾ? ಮುಖ್ಯವಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವ್ರು ಯಾರು? ಒಂದು ಝಾನ್ಸಿ, ಮೀರತ್, ಸಂಬಲ್ಪುರ್, ಎಟ್ಸೆಟ್ರಾ. ಅರ್ಥ ಆಯ್ತಾ? ಎಕ್ಸೆಟ್ರಾ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತೇನ್ರಿ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಂಡ್ ರೈಟಿಂಗ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಲ್ಯಾಕ್ ಆಫ್ ಇದನ್ನು ಹೇಳ್ತೀನಿ. ಫೇಲ್ಯೂರ್ ಯಾಕಾಯಿತು? ಆಗ ಅಡ್ವರ್ಟೈಸ್ಮೆಂಟ್ಸ್ ಇರಲಿಲ್ಲ, ಟೆಲಿವಿಷನ್ಸ್ ಇರಲಿಲ್ಲ, ಸೊ ಮಾಸಸ್ಗೆ ರೀಚ್ ಕಡಿಮೆ ಆಯಿತು. ರೀಚ್ ವಾಸ್ ವೆರಿ ಮಿನಿಮಲಿಸ್ಟಾಗಿ ರೀಚ್ ಆಯಿತು. ಸೊ ಹಾಗಾಗಿ ಫೇಲ್ಯೂರ್ ಆಯಿತು. ಯೂನಿಟಿ ಇರಲಿಲ್ಲ, ಫೇಲ್ಯೂರ್ ಆಯಿತು. ಓಕೆ, ಪ್ಲ್ಯಾನಿಂಗ್ ಇರಲಿಲ್ಲ, ಫೇಲ್ಯೂರ್ ಆಯಿತು. ದಟ್ಸ್ ವಾಟ್ ದೇ ಆರ್ ಸೇಯಿಂಗ್, ಲ್ಯಾಕ್ ಆಫ್ ಯೂನಿಟಿ ಅಮಾಂಗ್ ಇಂಡಿಯನ್ಸ್. ಆಬ್ಸೆನ್ಸ್ ಆಫ್ ಸೆಂಟ್ರಲೈಸ್ಡ್ ಲೀಡರ್ಶಿಪ್ ಇರಲಿಲ್ಲ, ಲೀಡರ್ಶಿಪ್ ಕ್ವಾಲಿಟಿ, ಲೋ ಕಮ್ಯುನಿಕೇಷನ್ ಅಮಾಂಗ್ ರೆಬೆಲಿಯನ್ಸ್. ನೋಡ್ಕೊಳ್ಳಿ, ಹಲವಾರು ಸಾರ್ತಿ ಹೇಳಿರೋದ್ರಿಂದ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಓಕೆ, ಬರ್ಕೊಳ್ಳಿ. ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ UN Security Council. ವಾಟ್ ಈಸ್ ದ ಸ್ಟ್ರಕ್ಚರ್ ಆ್ಯಂಡ್
ಫಂಕ್ಷನ್ಸ್ ಆಫ್ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕೇಳ್ತೇನೆ. ಯು ಎನ್ ಅಂಡರಲ್ಲಿ ನೀವೇನೇನು ನೋಡಿದ್ರಿ, ಆಗಲೇ ನೋಡಿದ್ರಿ ಏನು ಇದರ ವಿಡಿಯೋ ಅಲ್ಲಿ. ಓಕೆ, ವಿಡಿಯೋಲ್ಲಿ ನೋಡಿದ್ದೀರಾ, ಅದೇನು ಅಂತ ನಾವು ಕಮೆಂಟ್ ಮಾಡಿ. ಏನಕ್ಕೆ ರಿಲೇಟೆಡು ಅಂದರೆ ಚಿಲ್ಡ್ರನ್ಸ್ ವೆಲ್ಫೇರ್ಗೆ ಆಗಿರ್ತಕ್ಕಂಥ ಅದೊಂದು ಕಮ್ಯುನಿಟಿ. ಆಮೇಲೆ ಇನ್ನೊಂದು, ಈ ನ್ಯಾಷನಲ್ ವೈಸಲ್ಲಿ, ನ್ಯಾಷನಲ್ ಅಂದರೆ ಬೇರೆ ಬೇರೆ ದೇಶಗಳ GDP ಗ್ರೋತು ಮತ್ತು ಆ ಬೆಳವಣಿಗೆ, ಇಂಡಸ್ಟ್ರಿಯಲ್ ಬೆಳವಣಿಗೆ, ಇವನ್ನೆಲ್ಲ ರೆಕಾರ್ಡ್ ಮಾಡ್ತಕ್ಕಂಥದ್ದು ಒಂದಿದೆ, ಅದು ಕೂಡ ಕಮೆಂಟ್ ಮಾಡಿ. ಅದೇನು ನಾನು ಏನು ಹೇಳಿದ್ರೆ ಇನ್ನು ನೀವು ಕಮೆಂಟ್ ಏನು ಮಾಡ್ತೀರಾ? ಮಾಡಲ್ ಕ್ವೆಶ್ಚನ್ 1 ಮತ್ತು 2 ಪೇಪರ್ಗಳಲ್ಲಿ ನಾನು ಹೇಳಿದ್ದೀನಿ, ಅದನ್ನೇ ನೀವು ಇಲ್ಲಿ ಮಾಡಿ. ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಮಾಡಿರ್ತಕ್ಕಂಥದ್ದು. ಓಕೆ, ಯು ಎನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಟೋಟಲ್ಲು 15 ಜನ ಇರ್ತಾರೆ. ಹಾಗೆ 5 ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ವಿತ್ ವಿಟೋ ಪವರು ತುಂಬ ಇಂಪಾರ್ಟೆಂಟು. ನಮ್ಮ ಹಾನರಬಲ್ ಪ್ರೆಸಿಡೆಂಟ್ಗೂ ಕೂಡ, ಆನರಬಲ್ ಪ್ರೈಮ್ ಮಿನಿಸ್ಟರ್ಗೂ ಕೂಡ, ಪ್ರೆಸಿಡೆಂಟ್ಗೂ ಕೂಡ ಈ ವಿಟೋ ಪವರನ್ನು ಕೊಟ್ಟಿರ್ತಾರೆ. ಓಕೆನಾ, ನಮ್ಮ ಪ್ರಧಾನಮಂತ್ರಿಯವ್ರಿಗೂ ವಿಟೋ ಪವರನ್ನು ಕೊಟ್ಟಿರ್ತಾರೆ. ಹಾಗೆ ಈ 5 ಜನಕ್ಕೂ ವಿಟೋ ಪವರ್ ಇರುತ್ತೆ. 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. ಈಗ 5 ಜನ ಪರ್ಮನೆಂಟ್ ಅಂದರೆ ನಾನ್ ಪರ್ಮನೆಂಟ್ 10 ಇರಲೇಬೇಕು. ಮೇಂಟೈನ್ಸ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ರಿಸಾಲ್ವ್ಸ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ವಗೇರ ನೋಡ್ಕೊಳ್ಳಿ, ಪಾಯಿಂಟ್ಸ್ ಮಾಡ್ಕೊಳ್ಳಿ. ಅದೆಷ್ಟು ಜನ ಇದ್ದಾರೆ ಅದನ್ನೆಲ್ಲ ಪಾಯಿಂಟ್ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟು. ಅವ್ರು ಇರ್ತಕ್ಕಂಥ 15 ಜನ ಅಂತೂ ನಿಮಗೆ ಬಹಳ ಇಂಪಾರ್ಟೆಂಟ್. ಇದು ಈ 15 ಜನ ಏನಿದಾರಲ್ಲ, ಈ 15 ಜನ ನಿಮಗೆ ತುಂಬ ಇಂಪಾರ್ಟೆಂಟು. ಹಾಗೆ ಪರ್ಮನೆಂಟ್ ಮೆಂಬರ್ಸನ್ನು ಕೂಡ ನೋಡ್ಕೊಳ್ಳಿ. ಇದನ್ನೆಲ್ಲ ನೀವು ಅಲ್ಲಿ ಅಂಡರ್ಲೈನ್ ಮಾಡಬೇಕು. ಈ 5 ಪರ್ಮನೆಂಟ್ ಮೆಂಬರ್ಸು, ನೆಕ್ಸ್ಟು 10 ನಾನ್ ಪರ್ಮನೆಂಟ್ ಮೆಂಬರ್ಸು, ನೆಕ್ಸ್ಟು ಅಷ್ಟೇ, ಇಷ್ಟು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಹೋಗ್ತೀನಿ, ಭದ್ರತಾ ಮಂಡಳಿ ನೋಡ್ಕೊಳ್ಳಿ. ಇದು ಮ್ಯಾಪ್, ಲಾಸ್ಟ್ ಎಲ್ಲ ಮುಗೀತು. ಮ್ಯಾಪಲ್ಲಿ ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನೀವು ನೋಡ್ಕೋಬೇಕು. ಓಕೆನಾ? ಓಕೆ, ಮ್ಯಾಪಲ್ಲಿ ಒಂದು ಮ್ಯಾಪ್ ಲೊಕೇಶನಲ್ಲಿ ಪ್ರೀವಿಯಸ್ ವಿಡಿಯೋ ಅಂದರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಮತ್ತೆ ಹೇಳ್ತಾ ಇದ್ದೀನಿ, 4ರಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರತಿಯೊಂದು ಪ್ಲೇಸನ್ನು ಓದ್ಕೊಳ್ಳಿ. ಅದೇ ಮಾಡೆಲ್ ಕ್ವೆಶ್ಚನ್ ಪೇಪರಿಂದನೇ ಬರೋದು, ಅದು ಬಿಟ್ಟು ಬೇರೆ ಹೋಗಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ಅದನ್ನು ಪಿನ್ ಮಾಡಿರ್ತೀನಿ, ಒಂದೊಂದೇ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಇಂದಿರಾ ಪಾಯಿಂಟ್ ತುಂಬ ನಾನು ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಹಾಕಿ ಹೋಗೋದಲ್ಲ, ಇದು ಎಲ್ಲ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರೋದೆಲ್ಲ ಬಹಳ ರಿಪೀಟ್ ಆಗಿರೋದು, ಬಹಳ. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ವೃತ್ತ, ಅದನ್ನು ನೋಡ್ಕೊಳ್ಳಿ. ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅದನ್ನು ನೋಡ್ಕೊಳ್ಳಿ. ವಿಡಿಯೋಲ್ಲಿ ಹೇಳಿದ್ದೀನಿ, ಅದು ತುಂಬ ಇಂಪಾರ್ಟೆಂಟ್, ರಿಪೀಟ್ ಆಗೋ ಚಾನ್ಸಸ್ ಇದೆ. ಇಂದಿರಾ ಪಾಯಿಂಟ್ ಟಿಪ್ ಆಫ್ ಇಂಡಿಯಾ ಅಂದರೆ ಸದರ್ನ್ ಮೋಸ್ಟ್ ಪಾಯಿಂಟು. ಇಂದಿರಾ ಪಾಯಿಂಟ್ ಎಲ್ಲಿದೆ ಅದು ಅರ್ಥ ಆಯ್ತೇನ್ರಿ? ಸದರ್ನ್ ಮೋಸ್ಟ್ ಅಂದರೆ ಕೆಳಗೆ ಅಂತ. ಭಾಕ್ರಾನಂಗಲ್ ಡ್ಯಾಮ್ ಕೇಳ್ತಾನೆ. ಡ್ಯಾಮ್ಗಳು ಕೇಳಿದಾಗ ಅದೇನು ನಿಮಗೆ ಡ್ಯಾಮ್ ಏನಾದರೂ ಕೇಳಿದ್ರೆ ಹೀಗೆ ಹಾಕಿ, ಅರ್ಥ ಆಯ್ತಾ? ನೆಕ್ಸ್ಟು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಹಾಕ್ತಾರೆ. ಪೋರ್ಟ್ ಏರಿಯಾಸ್ಗೆ ಹಿಂಗೆ ಹಾಕಿ ಹಿಂಗೆ ಪಾಯಿಂಟ್ ಇಡಿ, ಅರ್ಥ ಆಯ್ತಾ? ಕನ್ಯಾಕುಮಾರಿ, ಕೋರಮಂಡಲ್ ಕೋಸ್ಟು, ವಿಂಧ್ಯ ಮೌಂಟೇನ್ಸು ನೋಡಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಾನು ಹೇಳ್ತಾನೆ ಇದ್ದೀನಿ, ಅದು ರಿಪೀಟ್ ಆಗೇ ಆಗುತ್ತೆ. ಗ್ರೇಟ್ ಇಂಡಿಯನ್ ಡೆಸರ್ಟ್ಸ್, ಇದು ಥಾರ್ ಡೆಸರ್ಟ್ ಅಂತ ಕೂಡ ಕರೀತಾರೆ, ನಮ್ಮ ರಾಜಸ್ಥಾನದಲ್ಲಿ ಲೊಕೇಟ್ ಆಗುತ್ತೆ. ಇವಿಷ್ಟು ಕೂಡ ನೀಟಾಗಿ ನೋಡ್ಕೋಬೇಕಾಗುತ್ತೆ ನೀವು, ಆಯಿತಾ? ಇಂಪಾರ್ಟೆಂಟ್ ರೀ ಇವು, ಇದೊಂದು ಸರ್ತಿ ನೀವು ನೋಡ್ಕೊಳ್ಳಿ. ಕನ್ನಡದಲ್ಲಿಲ್ಲ, ಕೊಟ್ಟಿಲ್ಲ ಅಷ್ಟೇ. ಇಷ್ಟು ನೀವು ನೋಡಿಕೊಂಡ್ರೆ ಸಾಕು. ಶನಿವಾರಕ್ಕೆ ನಿಮ್ಮ ಎಕ್ಸಾಮು ಚೆನ್ನಾಗಿ ಮಾಡಿ. ಈಗಾಗಲೇ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಕ್ವಶನ್ ಪೇಪರ್ಗಳೇನಿದ್ದಾವೆ, ಆ ಕ್ವಶನ್ ಪೇಪರನ್ನು ಮತ್ತೆ ಪುನರಾವರ್ತನೆ ಮಾಡಿ, ರಿವಿಷನ್ ಮಾಡಿಬಿಟ್ಟು ಎಕ್ಸಾಮ್ ಅಟೆಂಡ್ ಮಾಡಿ. ಆಲ್ಮೋಸ್ಟ್ ಆಲ್ ಇಲ್ಲಿಂದನೇ ಕ್ವಶನ್ ಬರುತ್ತೆ. ಆಮೇಲೆ ಇನ್ನೊಂದು, ಎಕ್ಸ್ಪ್ಲನೇಷನ್ ನಾನು ಲಾಸ್ಟ್ 3 ವೀಡಿಯೋಸಲ್ಲಿ ಮಾಡಿಲ್ಲ. ದಯವಿಟ್ಟು
ನೀವು ಫಸ್ಟ್ 2 ವೀಡಿಯೋಸನ್ನು ನೋಡಬೇಕು. ಯಾಕಂದರೆ ರಿಪೀಟೆಡ್ ಕ್ವಶನ್ಸ್ ಆಗಿರೋದ್ರಿಂದ ಐ ಕಾಂಟ್ ಎಕ್ಸ್ಪ್ಲೈನ್ ಮೋರ್ ದ್ಯಾನ್ ದ್ಯಾಟ್ ಅಲ್ವಾ. ಸೊ ಮೋರ್ ದ್ಯಾನ್ ದ್ಯಾಟ್ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಈಗ ಚೆನ್ನಾಗಿ ಓದ್ಕೊಳ್ಳಿ. ಇನ್ನೇನು ಸ್ಯಾಟರ್ಡೇ ನಿಮಗೆ ಎಕ್ಸಾಮ್ ಇದೆ. ಎಲ್ಲ ಚೆನ್ನಾಗಿ ಮಾಡಿ ಮಕ್ಕಳ. ಆಲ್ಮೋಸ್ಟ್ ಆಲು ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಯಾವಾಗಲೂ ಇದೆ. ಚೆನ್ನಾಗಿ ಬರೀರಿ, ಸ್ಕೋರ್ ಚೆನ್ನಾಗಿ ಮಾಡಿ, ಆಮೇಲೆ ಬಂದು ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ನೀವು ಮಾಡಿದ್ದು ಅಂದರೆ ಚೆನ್ನಾಗಿಲ್ಲ, ಚೆನ್ನಾಗಿದೆ ಮಾಡಿದ್ದು ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 2 3 4 ಪೂರ್ತಿ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹೋಗಿ ಟಾಪ್ ಮಾಡಿ ವಿಡಿಯೋಸ್ ನೋಡಿ. ಓಕೆ, ಥ್ಯಾಂಕ್ ಯು. ಬರ್ತೀನಿ.